ಕ್ರಿಶ್ಚಿಯನ್ ಧರ್ಮದವರಿಂದ ದೈವನರ್ತನ ಮಾಡಿಸಿದ್ದೇವೆ ಅಂತ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ವಿಚಾರವಾಗಿ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗೋಷ್ಠಿಯಲ್ಲೆಲ್ಲ ಬಂದಾಗ ಇದು ಆ ದೈವನರ್ತನ ಮಾಡಿದಂತಹ ಬಂಟಕ್ಕೆ ಕಟ್ಟಿದವನಿಗೆ, ಅದು ಅವನನ್ನು ಕ್ರಿಶ್ಚಿಯನ್ ಸಮುದಾಯ ಅಂತ ಎಲ್ಲ ಬಿಂಬಿಸಿ ಅದರಿಂದ ಅವನಿಗೆ ತುಂಬ ಅವನ ಕೆಲಸಕ್ಕೆ ತೊಂದರೆಯಾಗಿದೆ. ಹಾಗೂ ಅಲ್ಲಿ ನೇಮೋತ್ಸವದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗಣೇಶ್ ಪಂಬದ ಚಿಪ್ಪಾರು ಇವರಿಗೆ ಕೂಡ ಅವರ ಆ ಕೇರಳ ಮತ್ತು ಆ ಗಡಿನಾಡಿನ ಭಾಗದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈಚೆ ನಮ್ಮ ಮುಡಿಪು ಆ ವಲಯದಲ್ಲಿ ನೇಮೋತ್ಸವವನ್ನು ಕಟ್ಟಿಕೊಂಡು ಪರಂಪರೆಯ ಆ ಹಿಂದಿನಿಂದ ಬಂದಂಥ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಆ ಕಟ್ಟುಪಾಡಿನ ಪ್ರಕಾರ ಅವರು ಅವರವರ ಆ ಸ್ಥಾನಮಾನ ಮಾಗನೆ ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಈ ಸುಶಾಂತ್ ಬಂಗೇರ ಎಂಬವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದರ ಹಳೆಯಂಗಡಿ ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲ ಕಡೆಯಲ್ಲಿ ವೈರಲ್ ಆಗಿ ಅದೊಂದು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೋರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಸಣ್ಣ ಪಿಲಿಚಾಮುಂಡಿ ದೈವಕ್ಕೆ ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದರೆ ನಾವು ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಳೂರು ಅಂದರೆ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟೋದು. ಈಗ ಇದೇ ಬೋಳೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ತಾ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ. ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಾಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಳೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಪಂಬದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಅವರಿಗೆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ ಅಂದರೆ ಈಗ ಅವರು ಮೊನ್ನೆ ಹೇಳಿದ್ರು ಉದ್ಯಾವರ ಕಾಂತ ಪಂಬದ ನಮ್ಮ ಮಾವ ಅವರ ಮಗ ಹೀಗೆ ಅವರ ಮಗ ನನ್ನ ಗಂಡ ಅಂದರೆ ಅವರ ಗಂಡ ಈಗ ನೇಮ ಕಟ್ಟೋದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದರೆ ಆ ಉಳಿದ ಕಾಂತ ಪಂಬದನವರ ಈ ಯಾವ ಅಜಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಪಂಬದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗನೆಗಳು ಕೂಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿದ್ದು. ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗ್ಲಿ ಎಂತ ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ. ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು.
ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜೋವಧೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಳೂರಿನ ವಿಷಯದಲ್ಲಿ ಇದರ ದಾಖಲೆಗಳಿಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಮೊಹಮ್ಮದರನ್ನು ಮತ್ತು ಸುಶಾಂತ್ ಮೊಹಮ್ಮದರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ, ಆದರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸತಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ, ಇದು ಒರಿಜಿನಲ್, ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂಥವರು ಇದರ ಬಗ್ಗೆ ನಮ್ಮ ಈ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಕೇಳಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದರಲ್ಲಿ, ಹೇಗೆಂದ್ರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ವಾ ಅಂತ. ಆಗ ಅವರೊಂದು ಮಾತು ಹೇಳಿದ್ರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದ್ರೆ ಪಂಬದರೆಲ್ಲರೂ ಕಲ್ಲರೆ ಅಂತ. ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಉಂಟು ಕೊನೆಯ ಭಾಗದಲ್ಲಿ. ಹಾಗಾದ್ರೆ ನಮ್ಮ ಹಿರಿಯರು ಆದರೂ ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂತಹ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂಥವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನಿಯಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ಸಮುದಾಯ ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಹೀಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂತಹ ಕಪ್ಪು ಚುಕ್ಕೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.